ನಮಸ್ಕಾರ ವೀಕ್ಷಕರೇ, ರವಿ ದೊಡಮನಿಯವರ ಸಾರಥ್ಯದಲ್ಲಿ ಆರ್ಡಿ ನ್ಯೂಸ್ ಚಾನೆಲ್ಗೆ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಾವಳಗಿ ಗ್ರಾಮ ಪಂಚಾಯತಿಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಿದೆ ಎಂದು ಸಾರ್ವಜನಿಕರು ಮಾಧ್ಯಮದ ಮುಂದೆ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು, ಊರಿನ ಮುಖಂಡರು ಉಪಸ್ಥಿತರಿದ್ದರು. ವರದಿ ರವಿ ದೊಡಮನಿ, ಆರ್ಡಿ ನ್ಯೂಸ್, ಜಮಖಂಡಿ. ನನ್ನ ಹೆಸರು ರಾಜು ಕರಾಬ್ ಅಂತೇಳಿ ಸಾವಳಗಿ, ಸೋಷಿಯಲ್ ವರ್ಕ್ ಮಾಡ್ತೀನಿ. ಈಗ ನಿಮ್ಮ ಸಾವಳಿ ಊರು ಪಂಚಾಯತಿ ಹಾಗೂ ಸಾವಳಿ ಊರು ಗ್ರಾಮಸ್ಥರ ವಿರುದ್ಧ ಪಾದಯಾತ್ರೆ ಮಾಡ್ತೀನಿ ಅಂತೇಳಿ ಯಾರೋ ಒಬ್ರು ಸೋಷಿಯಲ್ ಮೀಡಿಯಾದಾಗ ಹರಿಬಿಡ್ತಾರೆ. ಅದಕ್ಕೆ ತಾವೇನು ಹೇಳಕ್ ಇಷ್ಟಪಡ್ತೀವಿ? ಸಾವಳಗಿ ಪಂಚಾಯತಿ ವಿರುದ್ಧ ಪಾದಯಾತ್ರೆ ಮಾಡ್ತೀನಿ ಅಂತೇಳಿ ಅವರು ಸೋಷಿಯಲ್ ಮೀಡಿಯಾದೊಳಗೆ ಹರಿಬಿಟ್ಟ ಸುದ್ದಿ ಅದಷ್ಟು ಸಮಂಜಸವಲ್ಲ ಅಂತ ನನಗನ್ನಿಸ್ತದೆ. ಯಾಕಂದ್ರೆ ಸಾವಳಗಿ ಗ್ರಾಮ ಒಂದು ಇತಿಹಾಸ ಇರುವಂಥ ಗ್ರಾಮ. ಇಲ್ಲಿ ಸುಧಾಮೂರ್ತಿಯವರು ಮುಂದೆ ಬಿಡಿ ಜತ್ತಿಯವರು ರಾಷ್ಟ್ರಪತಿಯಾಗಿ ಹೋದಂಥ ಒಂದು ಹೆಸರು ಇರುವಂಥ ಗ್ರಾಮ. ಇಲ್ಲಿ ಮೂಲಭೂತ ಸೌಲಭ್ಯ ಅನ್ನೋಕೆ ಏನೈತಿ, ಗಟ್ರು ಮತ್ತು ನೀರಿನ ವ್ಯವಸ್ಥೆ, ಶೌಚಾಲಯ, ಸ್ಟ್ರೀಟ್ ಲೈಟ್, ಮುಂದೆ ಸಾರ್ವಜನಿಕ ಎಲ್ಲ ಶೌಚಾಲಯಗಳು, ವೈಯಕ್ತಿಕ ಶೌಚಾಲಯಗಳು ಎಲ್ಲ ಸಮರ್ಪಕವಾಗಿ ಆಗ್ಯಾವ. ಇದಕ್ಕೆ ಒಂದಾದ ಸಾಕ್ಷಿಪ ಅಂತಂದ್ರೆ ನಮ್ದು ಹೋದ ವರ್ಷನ್ಯಾಗ ಗಾಂಧಿ ಪುರಸ್ಕಾರ ಅಂತೇಳಿ ಒಂದು ಗಾಂಧಿ ಪುರಸ್ಕಾರ ತಗೊಂಡಂಥ ಒಂದು ಪಂಚಾಯತಿ. ಇಂಥ ಒಂದು ಇತಿಹಾಸ ಇರುವಂಥ ಒಂದು ಪಂಚಾಯತಿ, ಒಂದು ಊರಿಗೆ ಯಾರೋ ಒಬ್ರು ಬಂದು ಏನೋ ಒಂದು ಪಾದಯಾತ್ರೆ ಮಾಡ್ತೀನಿ, ಏನೋ ಒಂದು ಮಾಡ್ತೀನಿ ಅಂತ ಹೇಳಿ ಒಂದು ಕಪ್ಪು ಚುಕ್ಕಿ ಇಡುವಂಥ ಕೆಲಸ ಮಾಡೋದು ಅಷ್ಟು ಸರಿಯಲ್ಲ. ಹೋರಾಟ ಕಾನೂನುಬದ್ಧವಾಗಿ ಸಂವಿಧಾನ ಪ್ರಕಾರ ಹೋರಾಟ ಅಂತರೂ ಮಾಡ್ಬೋದು. ಪ್ರತಿಯೊಬ್ಬರಿಗೆ ಅವ್ರದ್ದು ಇದ್ದಂಥ ಒಂದು ಸಂವಿಧಾನ ಒಳಗೆ ಹಕ್ಕೈತಿ. ಆದ್ರೆ ಅದ್ರ ಮಾರ್ಗ ಸರಿ ಇರ್ಬೇಕು. ಸಂವಿಧಾನ ಒಳಗೆ ಹಕ್ಕೈತಿ, ಅದ್ರ ಮಾರ್ಗ ಸರಿ ಇರ್ಬೇಕು. ಮಾರ್ಗ ಸರಿ ಇರುವುದರಿಂದ ಯಾವುದೋ ಒಂದು ಅವ್ರಿಗೆ ಸಮಸ್ಯೆ ಆಗಿದ್ದಂಥ ಒಂದು ಸಮಸ್ಯೆಗೆ ಆಕ್ಷನ್ ಆಗ್ತೈತಿ. ಇಲ್ಲಪ್ಪ ಅಂತಂದ್ರೆ ಸಾವಳಗಿ ಊರಿಗೆ ಅವರಿಂದ ಒಂದು ಯಾವುದೋ ಮೂಲಭೂತ ಸೌಕರ್ಯ ಕೊರತೆ ಆಗಿತ್ತು ಅಂದ್ರೆ ಅದು ಸಮರ್ಪಕವಾಗಿ ನಿವಾರಣೆ ಆಗ್ತೈತಿ. ಅದನ್ನು ಬಿಟ್ಟು ಸುದ್ದಿ ಎಬ್ಬಿಸೋದು ಮತ್ತು ಅವ್ರಿಗೆ ಮನುಷ್ಯ ಬಂದಂಥ ಪಾದಯಾತ್ರೆ ಇಂಥ ಮಾಡೋದು ಸರಿ ಅನ್ಸಂಗಿಲ್ಲ ಅಂತ ನನ್ನ ಅಭಿಪ್ರಾಯ. ಇದೆಲ್ಲ ಸುಳ್ಳು ಸರ್, ಶುದ್ಧ ಸುಳ್ಳಿದ್ದು. ಇಂಥವು ನಮ್ಮ ಗ್ರಾಮ ಕಷ್ಟ ಮಾಡಾಕತ್ತೀರಿ, ಮತ್ತೆ ಇಲ್ಲಿ ಇಂಥವು ಮಾಡ್ಲಕ್ಕೆ ಹೋಗ್ಬೇಡ್ರಿ. ನಿಮಗೆ ಸರಿಯಾದ ಒಂದು ಮಾಹಿತಿ ಇಟ್ಕೋರಿ. ಆ ಗ್ರಾಮದ ಬಗ್ಗೆ ಒಂದು ಸ್ಟಡಿ ಮಾಡ್ಕೋರಿ. ಏನೂ ಸ್ಟಡಿ ಇಲ್ದ ಅಲ್ಲಿ ಸಮರ್ಪಕವಾದಂಥ ಒಂದು ಅಧಿಕಾರಿಗಳ ಒಂದು ಇದು ಮಾಹಿತಿ ತಗೊಳ್ಳಲ್ದ ಪಂಚಾಯತಿ 32 ಮಂದಿ ಮೆಂಬರ್ಗಳು ನಾವು ಇಲ್ಲಿ 32 ಮಂದಿ ಮೆಂಬರ್ಗಳು ಇಲ್ಲಿ ಸಮರ್ಪಕ ಅಧ್ಯಕ್ಷ ಉಪಾಧ್ಯಕ್ಷ ಅದಾರ. ಒಬ್ಬರಿಗೆ ಸಂಪರ್ಕ ಮಾಡಲ್ದನ ಒಂದು ಸಾವಳಗಿ ಬದ್ದಲ್ಲ ಒಂದು ಕಪ್ಪು ಚುಕ್ಕೆ ಕುಣಿಸುವಂತ ಕೆಲಸ ಮಾಡಕತ್ತಾರ. ಅದು ಸರಿ ಅಲ್ಲ ಅಂತ ನನ್ನ ಅಭಿಪ್ರಾಯ. ಅದು ನಮ್ಮ ಸಾವಳಗಿಯವರಂತರೂ ಅಲ್ಲ, ಅವ್ರು ಎಲ್ಲೇ ಆ ಊರು ಅದಾರ ಅನ್ನೋದು ಗೊತ್ತಿಲ್ಲ. ಅದಕ್ಕಾಗಿ ನಮ್ಮ ಸಾವಳಗಿ ಅವರು ಅದ್ ಹಕ್ಕು ಸೇರಿ ಕೇಳಬೇಕಾಗಿದ್ದು ನಮ್ಮ ಸಾವಳಗಿ ಅವರ ಗ್ರಾಮಸ್ಥರು. ಅದಕ್ಕೆ ಅವ್ರಿಗೆ ಅಷ್ಟ ಕೇಳುವಂತ ನೈತಿಕತೆನೂ ಇಲ್ಲ ಅಂತೇಳಿ ನಾನು ನಿಮ್ಮ ಮುಖಾಂತರ ತಿಳಿಸ್ಪಡಿಸ್ತೇನೆ. ನಾವು ಬರಲ್ಲ, ನಾವು ಆಟ ನೋಡ್ರಿ ಭಾರಿ ಮಾಡ ಸರ್. ಈ ನಮೂನಿ ಲೈವ್ ಬಿಟ್ಟಾರ, ಭಾರಿ ಗ್ರೇಟ್ ಇದು. ಮೂಲಭೂತ ಮೂಲಭೂತ ಸೌಲಭ್ಯ ಮೂಲಭೂತ ಸೌಕರ್ಯ